ನಮಸ್ಕಾರ. ಇವತ್ತು ಹೇಳೋ ಕತೆ ಒಂದು ಅಪಾರ್ಟ್ಮೆಂಟ್ ಬಗ್ಗೆ. ಬೆಂಗಳೂರಿನ ಹೊರವಲಯದಲ್ಲಿರೋ ಒಂದು ಅಪಾರ್ಟ್ಮೆಂಟ್. ಹೊರಗಡೆಯಿಂದ ನೋಡೋಕೆ ಅದು ನಾರ್ಮಲ್ ಅಪಾರ್ಟ್ಮೆಂಟ್, ಏನೂ ವಿಚಿತ್ರ ಅನಿಸೋದಿಲ್ಲ. ಆದರೆ ಒಂದು ರಾತ್ರಿ ಮಾತ್ರ ಅದು ಬದಲಾಗುತ್ತೆ. ಮತ್ತೆ ಅಲ್ಲಿ ಏನೋ ತಪ್ಪು ನಡೆಯುತ್ತೆ. ಅದು ಫೆಬ್ರವರಿ 29 ರಾತ್ರಿ ಸುಮಾರು 12:05. ಅಪಾರ್ಟ್ಮೆಂಟ್ ಪೂರ್ತಿ ಸೈಲೆಂಟ್. ಎಲ್ಲರೂ ಮಲಗಿದ್ರು. ಕೆಳಗೆ ಸೆಕ್ಯೂರಿಟಿ ಡೆಸ್ಕ್ನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಸೆಕ್ಯೂರಿಟಿ ಗಾರ್ಡ್. ಅವನ ಹೆಸರು ಬಸವರಾಜ್. ಅವಾಗ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಯಿತು. ಬಸವರಾಜ್ ಫೋನ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಒಂದು ಹೆಂಗಸಿನ ವಾಯ್ಸ್. ಫ್ಲ್ಯಾಟ್ ನಂಬರ್ 12B ಡೋರ್ ಲಾಕ್ ಆಗಿದೆ, ಮತ್ತೆ ಕರೆಂಟ್ ಕೂಡ ಇಲ್ಲ. ಸ್ಪೇರ್ ಕೀ ತಗೊಂಡು ಬೇಗ ಬರೋಕೆ ಹೇಳ್ತಾಳೆ. ಬಸವರಾಜ್ ಒಂದು ಕ್ಷಣ ಗಾಬರಿಯಾದ. ಯಾಕಂದರೆ ಆ ಅಪಾರ್ಟ್ಮೆಂಟ್ನಲ್ಲಿ ಓನರ್ ಹೇಳಿರೋ ಹಾಗೆ 11 ಫ್ಲೋರ್ಸ್ ಮಾತ್ರ ಇರೋದು, 12th ಫ್ಲೋರ್ ಇಲ್ಲ. ಮೋಸ್ಟ್ಲಿ 11B ಇರುತ್ತೆ. ನನಗೆ 12B ಅಂತ ಕೇಳಿಸಿರ್ಬೇಕು ಅಂತ ಲಿಫ್ಟ್ ಕಡೆ ಹೋದ. ಲಿಫ್ಟ್ ಒಳಗೆ ಹೋಗಿ ನೋಡಿದರೆ ಗ್ರೌಂಡಿಂದ 11th ಫ್ಲೋರ್ವರೆಗೂ ಮಾತ್ರ ಇತ್ತು. ಅವನು 11th ಫ್ಲೋರ್ಗೆ ಪ್ರೆಸ್ ಮಾಡ್ದ. ಲಿಫ್ಟ್ ನಿಧಾನವಾಗಿ ಮೇಲೆ ಹೋಗೋಕೆ ಶುರುವಾಯಿತು. ಎಲ್ಲ ನಾರ್ಮಲ್ ಆಗೇ ಇತ್ತು. ಆದರೆ 5th ಫ್ಲೋರ್ ಕ್ರಾಸ್ ಆದಮೇಲೆ ಲೈಟ್ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪವರ್ ಇಶ್ಯೂ ಇರಬೇಕು ಅಂತ ಅಂದ್ಕೊಂಡ. 11th ಫ್ಲೋರ್ಗೆ ಬಂದಾಗ ಲಿಫ್ಟ್ ಸ್ಟಾಪ್ ಆಗುತ್ತೆ, ಆದರೆ ಡೋರ್ಸ್ ಓಪನ್ ಆಗಲ್ಲ. ಅವನು ಮತ್ತೆ ಏನೋ ಪವರ್ ಇಶ್ಯೂನೇ ಇರಬೇಕು ಅಂತ ಸುಮ್ಮನೆ ನಿಂತಿದ್ದ. ಸಡನ್ ಆಗಿ ಲಿಫ್ಟ್ ಮೇಲೆ ಹೋಗೋಕ್ಕೆ ಶುರುವಾಗುತ್ತೆ. ಆವಾಗ ಲೈಟ್ ಕಂಪ್ಲೀಟ್ ಆಫ್ ಆಗುತ್ತೆ. ಲಿಫ್ಟ್ನ ಡಿಸ್ಪ್ಲೇನಲ್ಲಿ 11th 12th ಫ್ಲೋರ್ಗೆ ಹೋಗ್ತಿರೋದು ತೋರಿಸ್ತಿರುತ್ತೆ. ಅವನು ಗಾಬರಿಯಾದ. ಲಿಫ್ಟ್ ಮೇಲೆ ಹೋಗಿ ನಿಲ್ಲುತ್ತೆ. ಡಿಸ್ಪ್ಲೇನಲ್ಲಿ 12th ಫ್ಲೋರ್ ಅಂತ ತೋರಿಸ್ತಿರುತ್ತೆ. ಲಿಫ್ಟ್ ಓಪನ್ ಆದಾಗ ಒಂದು ಫ್ಲ್ಯಾಟ್, ಆ ಡೋರ್ ಮೇಲೆ 12B ಅಂತ ಇರುತ್ತೆ. ಆ ಸೆಕ್ಯೂರಿಟಿಗೆ ಒಂದು ಕ್ಷಣ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಆ ಹೆಂಗಸು ಹೇಳ್ದಂಗೆ ಅಲ್ಲಿ 12B ಫ್ಲ್ಯಾಟ್ ಇದೆ, ಮತ್ತು ಆ ಅಪಾರ್ಟ್ಮೆಂಟ್ ಓನರ್ ಹೇಳಿರೋ ಹಾಗೆ ಅಲ್ಲಿ 11 ಫ್ಲೋರ್ಸ್ ಮಾತ್ರ ಇರೋದು ಅಂತ. ಆದರೆ ಈ 12th ಫ್ಲೋರ್ ಬಗ್ಗೆ ಯಾಕೆ ಹೇಳಲಿಲ್ಲ, ಮತ್ತು ಲಿಫ್ಟಲ್ಲೂ ಕೂಡ ಯಾಕೆ 12th ಫ್ಲೋರ್ಗೆ ಸ್ವಿಚ್ ಇರಲಿಲ್ಲ. ಹೀಗೆಲ್ಲ ಯೋಚನೆ ಮಾಡಿಕೊಂಡು ಅವನು ನಿಧಾನಕ್ಕೆ ಡೋರ್ ಹತ್ರ ಹೋಗ್ತಾನೆ. ಅಲ್ಲಿ ಅಕ್ಕಪಕ್ಕ ಯಾವ ಫ್ಲ್ಯಾಟ್ ಕೂಡ ಇರಲಿಲ್ಲ. ಬಸವರಾಜ್ ಲಾಕ್ ಓಪನ್ ಮಾಡಿ ಮೇಡಮ್ ಅಂತ ಕರೀತಾನೆ. ಯಾರೂ ಮಾತಾಡಲ್ಲ. ಒಳಗಡೆ ಪೂರ್ತಿ ಕತ್ಲು. ಅವನು ನಿಧಾನಕ್ಕೆ ಒಳಗಡೆ ಹೋದ. ಅದೇ ಟೈಮ್ನಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅದು ಆ ಅಪಾರ್ಟ್ಮೆಂಟ್ ಓನರ್. ಮತ್ತೆ ಆ ಓನರ್ ಅಪಾರ್ಟ್ಮೆಂಟ್ ಹತ್ರ ಬಂದಿರ್ತಾನೆ. ಬಸವರಾಜ್ ಕಾಲ್ ರಿಸೀವ್ ಮಾಡ್ದ. ಆಗ ಓನರ್ ಇಲ್ಲಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಬಸವರಾಜ್ ಇಲ್ಲೇ 12B ಫ್ಲ್ಯಾಟ್ ಲಾಕ್ ಆಗಿತ್ತು, ಓಪನ್ ಮಾಡೋಕ್ಕೆ ಬಂದಿದೆ ಅಂತ ಹೇಳ್ತಾನೆ. ಓನರ್ ಗಾಬರಿಯಾದ. ತಕ್ಷಣ ಅಲ್ಲಿಂದ ವಾಪಸ್ ಬರೋಕೆ ಹೇಳ್ತಾನೆ. ಯಾಕಂದರೆ ಇದಕ್ಕೂ ಮುಂಚೆ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಇದೇ ಥರ ಹೋಗಿ ಮತ್ತೆ ವಾಪಸ್ ಬಂದಿರಲ್ಲ. ಮತ್ತು ಅವರು ಏನಾದರೂ ಅಂತಲೂ ಗೊತ್ತಿಲ್ಲ. ಬಸವರಾಜ್ ಹೊರಗಡೆ ಬರೋಕೆ ಅಂತ ತಿರುಗಿದ. ಆದರೆ ಬಾಗಿಲು ಜೋರಾಗಿ ಮುಚ್ಕೊಳ್ಳುತ್ತೆ. ಕಾಲ್ ಕೂಡ ಕಟ್ಟಾಯಿತು. ಆ ಓನರ್ ಯಾಕೆ ಈ ಥರ ಎಲ್ಲ ಆಗ್ತಿದೆ ತಿಳ್ಕೋಬೇಕು ಅಂತ ಭಯದಿಂದನೇ ಲಿಫ್ಟ್ ಹತ್ರ ಹೋಗ್ತಾನೆ. ಲಿಫ್ಟ್ ಒಳಗೆ ಅವನು ಹೋದಾಗ ಅವನು ಕೂಡ 11th ಫ್ಲೋರ್ಗೆ ಪ್ರೆಸ್ ಮಾಡ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ಗೆ ಏನಾಯಿತೋ ಆ ಓನರ್ಗೂ ಅದೇ ಥರ ಆಗೋಕ್ಕೆ ಶುರುವಾಗುತ್ತೆ. 5th ಫ್ಲೋರ್ಗೆ ಬಂದಾಗ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುತ್ತೆ. 11th ಫ್ಲೋರ್ಗೆ ಹೋದಾಗ ಡೋರ್ಸ್ ಓಪನ್ ಆಗಲ್ಲ. ಅದು ನಿಧಾನಕ್ಕೆ 12th ಫ್ಲೋರ್ಗೆ ಹೋಗುತ್ತೆ. ಲಿಫ್ಟ್ ಓಪನ್ ಆದಾಗ ಅಲ್ಲಿ ಅವನು 12B ಫ್ಲ್ಯಾಟ್ ನೋಡ್ತಾನೆ. ಅವನಿಗೆ ಆ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳಿದ್ದೆಲ್ಲ ನಿಜ ಅನಿಸುತ್ತೆ. ಅವನು ಭಯದಿಂದನೇ ಆ ಫ್ಲ್ಯಾಟ್ ಹತ್ರ ಹೋಗ್ತಾನೆ. ಒಂದು ಸರಿ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡ್ತಾನೆ. ಆ ಫ್ಲ್ಯಾಟ್ ಒಳಗಡೆಯಿಂದ ರಿಂಗ್ ಆಗೋ ಸೌಂಡ್ ಕೇಳಿಸ್ತಿರುತ್ತೆ. ಆದರೆ ಡೋರ್ ಕ್ಲೋಸ್ ಇತ್ತು. ಅವನು ಭಯದಿಂದನೇ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ದ. ಡೋರ್ ಓಪನ್ ಆಯಿತು. ಒಳಗೆ ಪೂರ್ತಿ ಕತ್ಲು. ನಿಧಾನಕ್ಕೆ ಒಳಗಡೆ ಹೋದ. ಸಡನ್ ಆಗಿ ಬಾಗಿಲು ಮುಚ್ಚಿಕೊಳ್ತು. 2 ದಿನ ಆದಮೇಲೆ ಪೊಲೀಸರು ಬಂದು
ಆ ಅಪಾರ್ಟ್ಮೆಂಟ್ ಪೂರ್ತಿ ಹುಡುಕಾಡ್ತಾರೆ, ಆದರೆ ಆ ಇಬ್ಬರು ಸಿಗಲ್ಲ. CCTV ಫುಟೇಜ್ ನೋಡಿದಾಗಲೂ ಅವರು ಲಿಫ್ಟ್ನಲ್ಲಿ ಹೋಗಿರೋದು ಮಾತ್ರ ರೆಕಾರ್ಡ್ ಇರುತ್ತೆ, ಆದರೆ ವಾಪಸ್ ಬಂದಿರೋ ಹಾಗೆ ಯಾವ ರೆಕಾರ್ಡ್ ಕೂಡ ಇಲ್ಲ. ಮಿಸ್ಸಿಂಗ್ ಕೇಸ್ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಆ ರಾತ್ರಿ ಏನಾಯಿತು ಅನ್ನೋದು ಆ ಅಪಾರ್ಟ್ಮೆಂಟ್ನ ಕತೆ ಅಲ್ಲ, ಅದು 20 ವರ್ಷಗಳ ಹಿಂದೆ ಶುರುವಾದ ಕತೆ. ಆ ಟೈಮ್ನಲ್ಲಿ ಈ ಅಪಾರ್ಟ್ಮೆಂಟ್ ಇನ್ನೂ ಕಟ್ಟಿರಲಿಲ್ಲ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇನ್ನೊಂದು ಅಪಾರ್ಟ್ಮೆಂಟ್ ಇತ್ತು, ಅದರಲ್ಲಿ ಟೋಟಲ್ 12 ಫ್ಲೋರ್ಸ್. ಅಲ್ಲಿ 12B ಫ್ಲ್ಯಾಟ್ನಲ್ಲಿ ಮಾಧವಿ ಮತ್ತು ಅವಳ ಗಂಡ ಇದ್ದರು. ಆ ರಾತ್ರಿ ಫೆಬ್ರವರಿ 29 ಅವರ ಮಧ್ಯೆ ಜಗಳ ಆಗ್ತಿತ್ತು. ಕೋಪದಲ್ಲಿ ಮಾಧವಿ ಗಂಡ ಅವಳನ್ನು ತಡೆದ. ಅವಳು ಕೆಳಗೆ ಬೀಳ್ತಾಳೆ. ಆಮೇಲೆ ಅವಳನ್ನು ಎಷ್ಟು ಎಬ್ಬಿಸಿದ್ರೂ ಅವಳು ಮೇಲೆ ಹೇಳೋದಿಲ್ಲ. ಗಾಬರಿಯಾದ ಗಂಡ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡ್ದ. ಸ್ಪೇರ್ ಕೀಸ್ ತಗೊಂಡು ಬೇಗ ಮೇಲೆ ಬರೋಕೆ ಹೇಳ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹೋದಾಗ ಅವನಿಗೆ ಆಗಿದ್ದೆಲ್ಲ ಹೇಳ್ತಾನೆ. ಮತ್ತು ಸ್ಪೇರ್ ಕೀ ಯೂಸ್ ಮಾಡಿ ಡೋರ್ನ ಹೊರಗಡೆಯಿಂದ ಲಾಕ್ ಮಾಡುವಂತ ಅವನಿಗೆ ಹಣ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೆಕ್ಯೂರಿಟಿ ಗಾರ್ಡ್ ನೋಡಿದಾಗ ಮಾಧವಿ ಇನ್ನೂ ಉಸಿರಾಡ್ತಾ ಇದ್ಲು. ಆಗ ಅವಳು ಕಣ್ಣು ಬಿಡ್ತಾಳೆ. ಅವನಿಗೆ ಭಯ ಶುರುವಾಯಿತು. ನಿಜ ಗೊತ್ತಾದರೆ ನನ್ನ ಕತೆ ಮುಗೀತು ಅನ್ನೋ ಭಯದಲ್ಲಿ ಅವಳನ್ನು ಕೊಂದು ಅಲ್ಲಿದ್ದ ಹಣ ಬಂಗಾರ ಎಲ್ಲ ತಗೊಂಡು ಡೋರ್ನ ಹೊರಗಡೆಯಿಂದ ಲಾಕ್ ಮಾಡಿ ಹೊರಟೋಗ್ತಾನೆ. ಆಮೇಲೆ ಅಕ್ಕಪಕ್ಕದ ಫ್ಲ್ಯಾಟ್ನ ಜನ ಅವರು ಜಗಳ ಆಡಬೇಕಾದ್ರೆ ಆ ರಾತ್ರಿ ಅವರಿಗೆ ಜೋರು ವಾಯ್ಸ್ ಕೇಳಿಸಿರುತ್ತೆ. ಅದಾದಮೇಲೆ ಆ 12B ಫ್ಲ್ಯಾಟ್ನ ಡೋರ್ ಲಾಕ್ ಆಗಿರುತ್ತೆ. ಅನುಮಾನ ಬಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಪೊಲೀಸವರು ಬಂದು ಮಾಧವಿಯನ್ನು ಸ್ಮಶಾನದಲ್ಲಿ ಸಮಾಧಿ ಮಾಡ್ತಾರೆ. ಮರ್ಡರ್ ಕೇಸ್ ಮೇಲೆ ಅವಳ ಗಂಡನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಮಾಧವಿ ಸತ್ತಿದ್ದು ಫೆಬ್ರವರಿ 29 ರಾತ್ರಿ 12:05. ನೆಕ್ಸ್ಟ್ ಲೀಪ್ ಇಯರ್ ಅಂದರೆ ಫೆಬ್ರವರಿ 29 ಬರೋದು ಎವ್ರಿ 4 ಇಯರ್ಸ್ಗೆ. ಸೊ ಅವತ್ತು ಆ ಸೆಕ್ಯೂರಿಟಿ ಗಾರ್ಡ್ ಯಾರು ಮಾಧವಿಯನ್ನು ನಿಜವಾಗಿ ಕೊಲೆ ಮಾಡಿದ್ದ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. 12B ಫ್ಲ್ಯಾಟ್ ಡೋರ್ ಲಾಕ್ ಆಗಿದೆ ಅಂತ ಒಬ್ಬ ಹೆಂಗಸು ಮೇಲೆ ಬರೋಕೆ ಹೇಳ್ತಾಳೆ. ಅವನಿಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. ಯಾಕಂದರೆ ಮಾಧವಿ ಸತ್ತ ಮೇಲೆ ಆ ಫ್ಲ್ಯಾಟ್ಗೆ ಯಾರೂ ಬಂದಿರಲ್ಲ, ಆ ಫ್ಲ್ಯಾಟ್ ಖಾಲಿಯಾಗೇ ಇರುತ್ತೆ. ಆದರೂ ಆ ಕಾಲ್ ಹೇಗೆ ಅಂತ ಅವನು ಮೇಲೆ ಹೋದ, ಮತ್ತೆ ಬರಲಿಲ್ಲ. ಅವತ್ತಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕಾಣೆ ಆಗ್ತಾ ಹೋದ. ಹೀಗಿದ್ದಾಗ ಆ ಅಪಾರ್ಟ್ಮೆಂಟ್ ಹಳೇದಾಯಿತು ಅಂತ ಬೀಳಿಸ್ತಾರೆ. ಅಲ್ಲಿವರೆಗೂ 12B ಫ್ಲ್ಯಾಟ್ನಲ್ಲೇ ಇದ್ದ ಮಾಧವಿ ಆತ್ಮ ಬಂದು ಅವಳ ಸಮಾಧಿ ಸೇರಿಕೊಳ್ಳುತ್ತೆ. ದಿನಗಳು ಕಳೀತಾ ಆ ಸಮಾಧಿ ಇದ್ದ ಜಾಗ ಕೂಡ ಮುಚ್ಚೋಗುತ್ತೆ. ಅದೇ ಜಾಗದಲ್ಲಿ ಈ ಅಪಾರ್ಟ್ಮೆಂಟ್ ಕಟ್ಟಿದ್ರು. ಮತ್ತು ಆ ಲಿಫ್ಟ್ ಇದ್ದಿದ್ದು ಎಕ್ಸಾಕ್ಟ್ಲಿ ಮಾಧವಿ ಸಮಾಧಿ ಮೇಲೆ. ಸೊ ಆ ಲಿಫ್ಟ್ ಅವಳ ಆತ್ಮಕ್ಕೆ ದಾರಿ ಆಯಿತು. ಬಸವರಾಜ್ ಹೋದ, ಅವನ ಹಿಂದೆ ಓನರ್ ಕೂಡ. ಆದರೆ ಇಬ್ಬರು ಮತ್ತೆ ಬರಲಿಲ್ಲ. ಅಷ್ಟಕ್ಕೂ ಮಾಧವಿ ಸೇಡು ತೀರಿಸ್ಕೊಳ್ತಾ ಇದ್ದಿದ್ದು ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೆ. ಆದರೆ ಆ ಓನರ್ ಯಾಕಂದರೆ ಅವನು ಬೇರೆ ಯಾರೂ ಅಲ್ಲ, ಅವನೇ ಮಾಧವಿಯ ಗಂಡ. ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ 20 ವರ್ಷ ಬೇಕಾಯಿತು. ಇವತ್ತಿಗೂ ಆ ಅಪಾರ್ಟ್ಮೆಂಟ್ನಲ್ಲಿ 11 ಫ್ಲೋರ್ಸೇ ಇರೋದು. ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿ 29 ರಾತ್ರಿ 12:05 ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ನ ಲಿಫ್ಟ್ 12Bಗೆ ಕರ್ಕೊಂಡು ಹೋಗುತ್ತೆ. ಮತ್ತು ಹಾಗೆ ಹೋದವರಿಗೆಲ್ಲ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಹಾಗೆ ಹೋದವ್ರನ್ನ ಮಾಧವಿ ಹೊರಗೆ ಬಿಡ್ತಿರ್ಲಿಲ್ಲ. ಒಳಗೆ ಹೋಗೋದು ಸುಲಭ, ಹೊರಗೆ ಬರೋ ದಾರಿ ಇಲ್ಲ. ನಿಮಗೆ ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಇನ್ನೂ ಇಂತಹ ಕಥೆಗಳು ಕೇಳಬೇಕು ಅನಿಸಿದರೆ ಆತ್ಮರಹಸ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.